ನಾವು ರಾಜ್ಯದ ರೈತರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ದಿನಾಂಕ 11ರಂದು ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ಶರಣಪ್ಪ ಸುಲ್ತಾನಪುರ ನೀಡಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ರೈತರಿಗೆ ತೀವ್ರ ತೊಂದರೆಯಾಗಿದೆ. ಕೇಂದ್ರ ಸರ್ಕಾರ ಸ್ವಾಮಿನಾಥನ್ ವರದಿಯನ್ನು ಅನುಷ್ಠಾನಗೊಳಿಸುತ್ತಿಲ್ಲ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಚುನಾವಣೆಯಲ್ಲಿ ನೀಡಿದ ಅನೇಕ ಭರವಸೆ ಈಡೇರಿಸುತ್ತಿಲ್ಲ. ಇದರಿಂದಾಗಿ ರೈತರ ಸಂಕಷ್ಟ ಮತ್ತಷ್ಟು ಹೆಚ್ಚಾಗುವಂತಾಗಿದೆ. ಕೇಂದ್ರ ಸರ್ಕಾರ ಜಾರಿಗೊಳಿಸಿದ 4 ರೈತ ವಿರೋಧಿ ಕಾಯ್ದೆಗಳನ್ನು ಕೇಂದ್ರ ಹಿಂಪಡೆದ ನಂತರ ಆಯಾ ರಾಜ್ಯಗಳು ಈ ಕಾಯ್ದೆ ಜಾರಿಗೊಳಿಸಬಹುದು ಪ್ರಧಾನಿ ಹೇಳಿದರು. ಅಂದು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವ ಬಿಜೆಪಿ ಮುಖ್ಯಮಂತ್ರಿಗಳಾದ ಬಿ.ಎಸ್. ಯಡಿಯೂರಪ್ಪ ಅವರು ಸುಗ್ರೀವಾಜ್ಞೆ ಮೂಲಕ ಈ 4 ಕಾಯ್ದೆ ಜಾರಿ ಮಾಡಿದರು. ಮೇಲ್ಮನೆಯಲ್ಲಿ ಬಹುಮತ ಇರಲಿಲ್ಲ. ಜಾದಳ ಪಕ್ಷದ ಬೆಂಬಲದೊಂದಿಗೆ ಕಾಯ್ದೆ ಅನುಷ್ಠಾನಗೊಳಿಸಲಾಯಿತು. ಅಂದು ವಿರೋಧ ಪಕ್ಷದಲ್ಲಿದ್ದ ಸಿದ್ದರಾಮಯ್ಯ ಅವರು ತಾವು ಅಧಿಕಾರಕ್ಕೆ ಬಂದರೆ ಈ ಕಾಯ್ದೆ ಹಿಂಪಡೆಯುವ ಭರವಸೆ ನೀಡಿದರು. ಇಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದು 2.5 ವರ್ಷ ಕಳೆದರೂ ಇದುವರೆಗೂ ಈ ಕಾಯ್ದೆ ಹಿಂಪಡೆದಿಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಜ್ಯಾಧ್ಯಕ್ಷರಾದ ಸೋನಪ್ಪ ಪೂಜಾರಿ ನೇತೃತ್ವದಲ್ಲಿ ಇವತ್ತೇನು ಚಳಿಗಾಲದ ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಾ ಇದೆ. ಆ ಅಧಿವೇಶನಕ್ಕೆ ದಿನಾಂಕ 11/12/2025ರಂದು ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ. ಕಾರಣ ಇಷ್ಟೇ, ರೈತರ ಉತ್ಪನ್ನಗಳಿಗೆ ಯಾವುದೇ ಉತ್ಪನ್ನ ಇರಲಿ ಕನಿಷ್ಠ ಬೆಂಬಲ ಬೆಲೆ ಕೂಡ ಮಾರುಕಟ್ಟೆಯಲ್ಲಿ ಸಿಗ್ತಾ ಇಲ್ಲ. ಅದೇ ರೀತಿಯಾಗಿ ಇವತ್ತು ಸಾಲ ವಸೂಲಾತಿಗೆ ಬ್ಯಾಂಕುಗಳು ನೆರೆ ರಾಜ್ಯದಲ್ಲಿ ಮತ್ತು ಸ್ಥಳೀಯ ನ್ಯಾಯಾಲಯಗಳಲ್ಲಿ ದಾಳಿಯನ್ನು ಹೂಡಿ ಇವತ್ತು ರೈತರಿಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಇವತ್ತು ರೈತರ ಆತ್ಮಹತ್ಯೆಗೆ ದಾರಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಾಲ ವಸೂಲಾತಿ ರದ್ದುಗೊಳಿಸಬೇಕು ಮತ್ತು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಅದೇ ರೀತಿಯಾಗಿ ರೈತ ವಿರೋಧಿ ಕೃಷಿ ಮಸೂದೆಗಳನ್ನು ಹಿಂಪಡ್ಕೊಳ್ಳಬೇಕು ಮತ್ತು ಏನಿವತ್ತು ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್ ವರದಿ, ಆಯೋಗದ ವರದಿ ದೇಶದಲ್ಲಿ 2006ರಿಂದ ನೆನಗುದಿಗೆ ಬಿದ್ದಿದೆ 20 ವರ್ಷಗಳಿಂದ. ಆ ವರದಿಯನ್ನು ಹಿಂಪಡ್ಕೊಳ್ಳೋಕ್ಕೋಸ್ಕರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹಾಕಬೇಕು ಮತ್ತು ಕೇಂದ್ರದ ವಿರೋಧ ಪಕ್ಷ ಕೇಂದ್ರ ಸರ್ಕಾರ ಒತ್ತಾಯವನ್ನು ಮಾಡಬೇಕು ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಬರೀ ನಾಟಕ ಮಾಡಕ್ಕೆ ಹೊಂಟಿದ್ದಾರೆ. ಈ ನಾಟಕ ಕೈಬಿಟ್ಟು ಕಾಸಿ ಒತ್ತಾಯವನ್ನು ಮಾಡಿ ಸ್ವಾಮಿನಾಥನ್ ವರದಿ ಜಾರಿಗೊಳಿಸಿ ರೈತರ ಪರವಾಗಿ ಬೆಂಬಲ ಬೆಲೆಯನ್ನು ಕೊಡಿಸಬೇಕು. ಇವತ್ತಿರ್ತಕ್ಕಂಥ ಬೆಂಬಲ ಬೆಲೆ ಯಾವುದೇ ಮಾನದಂಡ ಇಲ್ಲ. ಇವತ್ತು ಕೃಷಿ ವಿಶ್ವವಿದ್ಯಾಲಯ ಮತ್ತು ಕೃಷಿ ಬೆಲೆ ಆಯೋಗದ ವರದಿ ಪ್ರಕಾರ ಬೆಲೆ ಇದ್ದಾದರೆ ಪ್ರತಿ 10 ಪಟ್ಟು ಜಾಸ್ತಿ ಆಗ್ತಾರೆ ರೈತರ ಉತ್ಪನ್ನಗಳಿಗೆ. ಹಾಗಾಗಿ ಇವರು ಕೊಡ್ತಕ್ಕಂಥ ಬೆಂಬಲ ಬೆಲೆ ಯಾವುದಕ್ಕೂ ಜಮ ಇಲ್ಲ, ಇದು ಯಾವ ಮಾನದಂಡನೂ ಇಲ್ಲ. ಹಾಗಾಗಿ ಈ ಬೆಂಬಲ ಬೆಲೆ ಅವಶ್ಯಕತೆ ಇಲ್ಲ ನಮ್ಗೆ. ಅಲ್ಲಿವರೆಗೂ ನಾವು ಯಾವುದೇ ಸಾಲ ಕಟ್ಟೋಕ್ಕಾಗಲ್ಲ. ಹಾಗಾಗಿ ವರದಿಯನ್ನು ಸ್ವಾಮಿನಾಥನ್ ವರದಿ ಜಾರಿಗೊಳಿಸಿ MSPಯನ್ನು ಕಾನೂನುಬದ್ಧಗೊಳಿಸಬೇಕು ಮತ್ತು ಮಾರುಕಟ್ಟೆಯಲ್ಲಿ ವರ್ತಕರಿಗೆ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ದರಕ್ಕೆ ತಗೋಬೇಡ್ರಂತ ಒಂದು ಬಾಟಮ್ ಲೈನ್ನಲ್ಲಿ ಕಾನೂನು ಜಾರಿ ಮಾಡಬೇಕು. ಇಲ್ಲ ಖರೀದಿಗಾರ ನಿರಂತರ ಪ್ರಾರಂಭ ಇರಬೇಕು ವರ್ಷ ಪೂರ್ತಿ. ಇಲ್ಲಾಂದ್ರೆ ಬೆಳೆ ಬಂದಾಗ ಅಷ್ಟ ಪ್ರತಿಭಟನೆ ಮಾಡಿದಾಗ ಆಮೇಲೆ ನೋಂದಣಿ ಮಾಡಿಕೊಂಡು 3 ತಿಂಗಳು ಮಾಡಿಕೊಂಡು ರೈತರೆಲ್ಲ ಮಾರಿಕೊಂಡ ಮೇಲೆ ಆನಂತರ ಖರೀದಿಗಾರ ಯಾರು ರೈತರಿಗೆ ಲಾಭ ಆಗುತ್ತೆ, ವರ್ತಕರಿಗೆ ಲಾಭ ಆಗುತ್ತೆ. ಇದನ್ನೆಲ್ಲ ಕೈ ಬಿಡಬೇಕು. ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲ ರೈತರು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಅರ್ಥ ಆಗುತ್ತೆ. ಅದೇ ರೀತಿಯಾಗಿ ಇವತ್ತು ತುಂಗಭದ್ರಾ ಕಟ್ಟೆಗಟ್ಟುಗಳು ಕಿತ್ಕೊಂಡು ಹೋಗ್ಯಾವ. ಇವತ್ತು 2ನೇ ಬೆಳೆ ನೀರಿಲ್ಲ ಅಂತ ಹೇಳ್ತಾರೆ. ಇವತ್ತು ಅತಿ ಹೆಚ್ಚು ಮಳೆ ಆಗೈತೆ, 100 TMS ನೀರು ನದಿ ಮೂಲಕ ಹರಿದು ಹೋಗೈತೆ. ಆದರೂ ಇವತ್ತು ನಾವು ಗೇಟ್ ಕೂಡಿಸ್ತೀವಂತಾರೆ. ಗೇಟನ್ನು ಎಲ್ಲಿವರೆಗೆ ಕೂಡಿಸ್ತೀರಿ ನೀವು? ಮೇ ಒಳಗಡೆ ಗೇಟ್ ಕೂಡಿಸ್ಬೇಕು ನೀವು. ಅದೇ ರೀತಿಯಾಗಿ ನವಲಿ ಸಮಾನಾಂತರ ಜಲಾಶಯ ಎಲ್ಲ ಪಕ್ಷಗಳು ರಾಜಕೀಯ ಮಾಡ್ಕೊಂತ ಹೊಂಟವ. ಇದು ನಾಟಕ ಮಾಡೋದು ಕೈ ಬಿಡಬೇಕು. ಈಗ ಏನಿದ್ರು ನೀವು ಅದಕ್ಕೇನು ನವಲಿ ಸಮಾನಾಂತರ ಜಲಾಶಯ ಕಟ್ಟೋಕ್ಕೆ ಏನು ಪೂರ್ತಿ ಪ್ರಮಾಣದ ಹಣ ಬೇಕು, ಅದಕ್ಕೆ ಬಿಡುಗಡೆ ಮಾಡಬೇಕು. ಇವತ್ತು ಅಧಿವೇಶನದಲ್ಲಿ ತಗೊಳ್ಬೇಕು. ಆಲಿಮಟ್ಟಿ ಜಲಾಶಯವನ್ನು ಏನು 524 ಇರಿಸ್ಬೇಕಂತಿದ್ದೆ, ಅದಕ್ಕೇನು ವ್ಯವಸ್ಥೆ ಬೇಕು ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ನಮ್ಮ ಹೆಸರು ಶರಣಪ್ಪ ಬರಳಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ.